2008ರ ಹೊತ್ತಲ್ಲಿ ತೀವ್ರ ಆರ್ಥಿಕ ಹಿನ್ನೆಲೆಯನ್ನು ಅನುಭವಿಸಿತು. ಎಲ್ಲ ರಂಗಗಳಲ್ಲಿ ವೈಫಲ್ಯವನ್ನು ಅನುಭವಿಸುತ್ತಿದ್ದ ಸಂದರ್ಭದಲ್ಲಿ ಅನೇಕ ಜನ ಉದ್ಯೋಗಗಳನ್ನು ಕಳೆದುಕೊಂಡರು. ಜನ ತತ್ತರಿಸಿ ಹೋದರು. ಉದ್ಯೋಗವಿಲ್ಲದ ಅಲ್ಲಿನ ಯುವಜನರು ದಂಗೆ ಏಳುವ ಹಂತ ತಲುಪಿದ್ರು. ಜಗತ್ತಿನ ಹಿರಿಯಣ್ಣ ಅನ್ನಿಸ್ಕೊಂಡಂತ ಅಮೆರಿಕದ್ದೇ ಈ ಸ್ಥಿತಿ ಆದ್ರೆ ಇನ್ನು ಬೇರೆ ದೇಶಗಳ ಪಾಡೆ. ಬೇರೆ ದೇಶಗಳು ಕೂಡ ಇಂತಹ ದಿವಾಳಿಯ ಹಂತಕ್ಕೆ ತಲುಪ್ತಾ ಹೋದ್ರು. ಆದರೆ ಭಾರತ ದೇಶಕ್ಕೆ ಮಾತ್ರ ಇದರ ಅರಿವೇ ಇಲ್ಲದೆ ಜನಸಾಮಾನ್ಯರು ತುಂಬಾ ನೆಮ್ಮದಿಯಾಗಿದ್ದರು. ಇದನ್ನು ಕಂಡು ಅಮೆರಿಕ ಕೂಡ ಚಕಿತವಾಯಿತು. ಆಗ ಅಮೆರಿಕ ಸಹಾಯ ಕೇಳಿ ಬಂದದ್ದು ಒಬ್ಬ ಭಾರತೀಯನ ಬಳಿ. ಆಗ ಅಮೆರಿಕವನ್ನ ತನ್ನ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ಒಬ್ಬ ಭಾರತೀಯನ ನೆರವು ಒಬ್ಬರಿಗೆ ಬೇಕಾಯಿತು. ಆತ ಯಾರು ಗೊತ್ತೇನೋ? ಯಾರನ್ನ ಇವತ್ತು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ತಮ್ಮ ರಾಜಕೀಯ ದುರುದ್ದೇಶಗಳಿಗಾಗಿ ಬಿಂಬಿಸಲು ಹೊರಟಿದ್ದಾರೋ ಅದೇ ಮೋಸ್ಟ್ ಲರ್ನೆಡ್ ಎಕನಾಮಿಸ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್. ಪತ್ರಕರ್ತರೊಬ್ಬರು ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅಮೆರಿಕದ ಅಧ್ಯಕ್ಷ ಒಬಾಮರನ್ನ ಕೇಳಿದಾಗ ಮೋದಿಯವರನ್ನ ತೀರ ಪಕ್ಕಕ್ಕಿಟ್ಟು ಅವರು ಮನಮೋಹನ್ ಸಿಂಗ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. In order to help underwrite the international system, keep in mind Dr. Singh was the primary interlocutor with me when we were saving the country from a global financial meltdown. ಮನಮೋಹನ್ ಸಿಂಗ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಅವತ್ತು ಅಮೆರಿಕ ಉಳಿದಿದ್ದು ಮನಮೋಹನ್ ಸಿಂಗ್ರು ನೀಡಿದ ಆರ್ಥಿಕ ಸಲಹೆಗಳಿಂದ ಎಂದು ಹೇಳಿದ ಒಬಾಮ, ಭಾರತ ನಡೆದು ಬಂದ ಹೆಜ್ಜೆಗಳನ್ನ ನೀವು ಅವಲೋಕಿಸಿದ್ರೆ ಅದರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನವಾಗಿ ಕಾಣ್ತಾರೆ. ಭಾರತದ ಆರ್ಥಿಕ ವ್ಯವಸ್ಥೆ ಮಾಡರ್ನೈಸ್ ಮಾಡಿದವರು ಮನಮೋಹನ್ ಸಿಂಗ್ ಅವರು ಅಂತ ಹೇಳಿ ಭಾರತದ ಮನಮೋಹನ್ ಸಿಂಗ್ರನ್ನ ಮುಕ್ತ ಕಂಠದಿಂದ ಬಣ್ಣಿಸಿದರು. ಮನಮೋಹನ್ ಸಿಂಗ್ ರವರು ಶೃಂಗಸಭೆಗಳಲ್ಲಿ ಮಾತಾಡೋಕೆ ನಿಂತರೆ ಇಡೀ ಜಗತ್ತು ಮೌನವಾಗಿ ಮನಮೋಹನ್ ಸಿಂಗ್ರನ್ನ ಅತ್ಯಂತ ಆಸ್ಥೆಯಿಂದ ಆಲಿಸ್ತಾ ಇದ್ದಾರೆ. ಯಾಕಂದ್ರೆ ಜಗತ್ತಿನ ಯಾವುದೇ ದೇಶಕ್ಕೆ ಆರ್ಥಿಕವಾದ ಒಗ್ಗಟ್ಟು ಉಂಟಾದಾಗ ಉತ್ತಮ ಸಲಹೆಯನ್ನು ಕೊಡುತ್ತಿದ್ದವರು ಮನಮೋಹನ್ ಸಿಂಗ್. ಹೀಗಾಗಿ ಶೃಂಗಸಭೆಗಳ ಚಾಂಪಿಯನ್ ಆಗಿದ್ದವರು ಮನಮೋಹನ್ ಸಿಂಗ್. ಇಂಥ ಡಾಕ್ಟರ್ ಸಿಂಗ್ ಅವರ ಬಾಲ್ಯ ಹೇಗಿತ್ತು ಗೊತ್ತೇನು? ಚಿಕ್ಕಂದಿನಲ್ಲೇ ತಾಯಿಯನ್ನ ಕಳೆದುಕೊಂಡು ತನ್ನ ಅಜ್ಜಿಯ ನೆರಳಿನಲ್ಲಿ ಬೆಳೆದಂತ ಮನಮೋಹನ್ ಸಿಂಗ್ ಅವರ ಬಾಲ್ಯ ಬಹಳ ಕಷ್ಟದಲ್ಲಿಯೇ ಸಾಗಿತು. ಯಾವುದೇ ವಿದ್ಯುತ್ ಸಂಪರ್ಕವಿಲ್ಲದೆ, ಕುಡಿಯೋದಕ್ಕೆ ನೀರಿನ ಸೌಕರ್ಯವಿಲ್ಲದೆ, ಆಸ್ಪತ್ರೆ ಶಾಲೆ ಯಾವುದೂ ಇರದಂತ ಒಂದು ಹಿಂದುಳಿದ ಹಳ್ಳಿಯಲ್ಲಿ ಅವರ ಜೀವನ ಸಾಗಿತು. ಅನೇಕ ಮೈಲಿ ದೂರ ಸ್ಕೂಲ್ಗೆ ನಡ್ಕೊಂಡೇ ಹೋಗ್ತಾ ಇದ್ರು. ಸೀಮೆ ಎಣ್ಣೆ ದೀಪದಲ್ಲಿ ಅವರು ಅನಿವಾರ್ಯತೆ. ಹೀಗಾಗಿ ಆ ಮಂದ ಬೆಳಕಿನ ಕಾರಣಕ್ಕಾಗಿ ಅವರು ಇಡೀ ಜೀವನ ಮಂದ ದೃಷ್ಟಿಯುಳ್ಳವರ. ಇಷ್ಟೆಲ್ಲ ಕಷ್ಟಗಳ ನಡುವೆ ಸಾಧಿಸಬೇಕು ಅನ್ನುವಂಥ ಹಠ ಮನಮೋಹನ್ ಸಿಂಗ್ರಲ್ಲಿ ಹೋಗಲಿ. ಅವರು ಜಗತ್ತಿನ ನಂಬರ್ 1 ಯೂನಿವರ್ಸಿಟಿ ಆದಂತಹ ಕ್ಯಾಂಬ್ರಿಡ್ಜ್ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿವರೆಗೂ ತಲುಪಿದ್ರು. ಅದೇ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಕೂಡ. ಬಹುಶಃ ಜಗತ್ತಿನ ಮೋಸ್ಟ್ ಎಜುಕೇಟೆಡ್ ಅಂಡ್ ನಾಲೆಜಬಲ್ ಪ್ರೈಮ್ ಮಿನಿಸ್ಟರ್ ಇದ್ದಂಥ ಏಕೈಕ ದೇಶ ಯಾವುದಾದ್ರೂ ಇದ್ರೆ ಅದು ನನ್ನ ಭಾರತ ದೇಶ ಅಂತ ಪ್ರತಿಯೊಬ್ಬ ಭಾರತೀಯರು ಕೂಡ ಹೆಮ್ಮೆಯಿಂದ ಎದೆಯೆತ್ತಿ ಹೇಳುವಂತ ಒಬ್ಬ ಅದ್ಭುತವಾದ ವ್ಯಕ್ತಿ ಮನಮೋಹನ್ ಸಿಂಗ್. ಆದ್ರೆ ಇವರು ಯಾವತ್ತಿಗೂ ಕೂಡ ಮಿತ್ರೋ, ನಾನು ಸೀಮೆ ಎಣ್ಣೆ ದೀಪದಲ್ಲಿ ಓದಿದ್ದೀನಿ, ನಾನು ಫಕೀರ, ನಾನು ಗರೀಬಿ ಅನ್ನುವಂಥ ಗಿಮ್ಮಿಕ್ ಭಾಷಣಗಳನ್ನು ಮಾಡಲೇ ಇಲ್ಲ. ಬದಲಿಗೆ ಮಾತನಾಡುವುದು ಸಾಧನೆ ಆಗಬಾರದು, ನಮ್ಮ ಸಾಧನೆಗಳೇ ಮಾತನಾಡಬೇಕು ಅಂತ ಹೇಳಿ ಅವರು ಸಾಧನೆಯ ಮೇಲೆ ಸಾಧನೆ, ಸಾಧನೆಯ ಮೇಲೆ ಸಾಧನೆಯನ್ನು ಮಾಡ್ತಾ ಹೋದ್ರು. ನಿಮಗೆ ನೆನಪಿರಲಿ, ಅಮೆರಿಕ, ಯುರೋಪ್ ದೇಶಗಳಲ್ಲಿ ಸುಖೀ ಜೀವನ ನಡೆಸುವುದನ್ನು ಬಿಟ್ಟು ಆಕ್ಸ್ಫರ್ಡ್ ನಿಂದ ವಾಪಸ್ ಬಂದಂತ ಮನಮೋಹನ್ ಸಿಂಗ್ರು 60 ವರ್ಷಗಳ ಕಾಲ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ, RBI ಡೈರೆಕ್ಟರ್ ಆಗಿ, RBI ಗವರ್ನರ್ ಆಗಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸೆಕ್ರೆಟರಿ ಆಗಿ, UGC ಚೇರ್ಮನ್ ಆಗಿ, ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾದ ಡೆಪ್ಯೂಟಿ ಚೇರ್ಮನ್ ಆಗಿ, ಫೈನಾನ್ಸ್ ಮಿನಿಸ್ಟರ್ ಆಗಿ, ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿದ್ದ ಇವರನ್ನು ದೇಶದ ಪ್ರಧಾನಿಯಾಗಿ ಮಾಡುವುದಕ್ಕಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ತಮಗೆ ಬಂದ ಅವಕಾಶವನ್ನೇ 2 ಬಾರಿ ತ್ಯಾಗ ಮಾಡಿದರು. ಇದನ್ನು ಈ ದೇಶ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಮನಮೋಹನ್ ಸಿಂಗರು ಪ್ರಧಾನಮಂತ್ರಿಯಾಗಿ ಭಾರತಕ್ಕಾಗಿ ದುಡಿದ ಇವರು ಮಾಡಿದಂತಹ ಆರ್ಥಿಕ ಕ್ರಾಂತಿಯಿಂದಾಗಿಯೇ ಇಂದು ಭಾರತ
ವಿಶ್ವದ 3ನೇ ಅತಿದೊಡ್ಡ ಎಕಾನಮಿಯಾಗಿ ಬೆಳೆದು ನಿಂತಿದೆ. ಎಕನಾಮಿಕ್ ಲಿಬರಲೈಸೇಷನ್, ಲೈಸೆನ್ಸ್ ರಾಜ್ ಸಿಸ್ಟಮ್ನ ತೆಗೆದುಹಾಕಿದ್ದು ಮತ್ತು ಪ್ರೈವೇಟ್ ಕಂಪನಿಗಳನ್ನು ಉತ್ತೇಜಿಸಿದ್ದು ಇದೇ ಮನಮೋಹನ್ ಸಿಂಗ್. 1980-90 ಆಸ್ಪಾಸ್ನಲ್ಲಿ ಕಾರು ಅಂದರೆ ಮಾರುತಿ 800, ಫೋನು ಅಂದರೆ ಲ್ಯಾಂಡ್ ಲೈನು, ಬೈಕು ಅಂತಾದರೆ ಬಜಾಜ್ ಚೇತಕ್ಕು, ಟಿವಿ ಅಂದರೆ BPL ಅನ್ನುವ ಕಾಲ ಉಳಿದಿತ್ತು. ಜೊತೆಗೆ ಇವುಗಳನ್ನು ಕೊಳ್ಳೋದಕ್ಕೆ ವರ್ಷಗಟ್ಟಲೆ ಬುಕ್ ಮಾಡಿ ಕಾಯಬೇಕಾದ ಪರಿಸ್ಥಿತಿಯೂ ಇತ್ತು. ಆದರೆ ಇಂದು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಸಿಗುವಂತ ವಸ್ತುಗಳು ಭಾರತದ ಗಲ್ಲಿಯಲ್ಲಿ ಸಿಗುವಂತಾಗಿದೆ. ಇದಕ್ಕೆ ಕಾರಣ ಮನಮೋಹನ್ ಸಿಂಗ್ರ ಗ್ಲೋಬಲೈಸೇಷನ್. ಬಹಳಷ್ಟು ಜನಕ್ಕೆ ಇದು ತಿಳಿದಿಲ್ಲ. 1990ರ ಹೊತ್ತಿಗೆ ಭಾರತ ಆರ್ಥಿಕವಾಗಿ ದಿವಾಳಿಯಾಗುವ ಹಂತವನ್ನು ತಲುಪಿತ್ತು. ಇಂಥ ಅಪಾಯದಲ್ಲಿದ್ದಂಥ ಆರ್ಥಿಕತೆಯನ್ನ ಕಾಪಾಡಿ ಅಂದು ಭಾರತವನ್ನು ಉಳಿಸಿದ್ದು ಇದೇ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಜ್ಞಾನ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ಗಳ ಮೂಲಕ LPG ಅನ್ನುವ ಹೊಸ ಫಾರ್ಮುಲಾವನ್ನು ಸ್ಥಾಪಿಸಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಂತ ಮನಮೋಹನ್ ಸಿಂಗ್ರು ಕೇವಲ 10 ವರ್ಷದಲ್ಲಿ ದಿವಾಳಿ ಹಂತದಲ್ಲಿದ್ದಂಥ ದೇಶವನ್ನ ಜಗತ್ತಿನ ಮೋಸ್ಟ್ ಪವರ್ಫುಲ್ ಎಕಾನಮಿಯನ್ನಾಗಿ ಪರಿವರ್ತಿಸಬೇಕು. ಮತ್ತು 2008ರ ವಿಶ್ವ ಆರ್ಥಿಕ ಸಂಕಷ್ಟ, ವರ್ಲ್ಡ್ ಎಕನಾಮಿಕ್ ಕ್ರೈಸಿಸ್ ಕೂಡ ಭಾರತವನ್ನು ತಟ್ಟದಂತೆ ನೋಡಿಕೊಂಡರು. ಆದರೆ ಇದರ ಬಗ್ಗೆ ಮನಮೋಹನ್ ಸಿಂಗ್ ಮಿತ್ರೋ ಬಾಯೋ ಬೇನೋ ಮೇನೆ ದೇಶ್ ಕೋ ಇಸ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.